ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸಿಗೆ ಸ್ವಾಗತ ಸುಸ್ವಾಗತ. ಇವತ್ತ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರ, ಇವತ್ತ ನಿಮ್ಮನ್ನ ಒಂದ್ ಕಡೆ ಕರ್ಕೊಂಡು ಹೋಗ್ತೇನಿ. 600 ಮರಿ ಸಾಕುವಂತ ದೊಡ್ಡ ಫಾರ್ಮ್, ಅದು ನೆಲದ ಮೇಲೆ, ಹೈಟೆಕ್ ಅಲ್ಲ, ನೆಲದ ಮೇಲೆ ಸಾಕಾಕತ್ತಾರ. ಅವ್ರ IT ಸಾಫ್ಟ್ವೇರ್ ಕಂಪನಿ ಇಂಜಿನಿಯರ್ ಹೊಳ್ಳೆ ಅಡಿಷನಲ್ ಆಗಿ ಟಗರ್ ಫಾರ್ಮ್ ಕಂಟಿನ್ಯೂ ಆಗಿ 6 ವರ್ಷ ಸತತವಾಗಿ ನಡ್ಸಾಕತ್ತಾರ. ಲಕ್ಷ ಲಕ್ಷ ಆದಾಯ ಪಡ್ಯಾಕತ್ತಾರ. ಅವ್ರ ಫಾರ್ಮಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನಿ. ಅವ್ರು ಏನ್ ಹೇಳ್ತಾರ ಕೇಳ್ಕೊರಿ. ಹೈಟೆಕ್ಕಿನ ತೆಳಗ್ ಸಾಕುವುದು ಉತ್ತಮ ಅನಸ್ತೆ, ಅದಕ್ಕಾಗಿ ನಿಮಗೆ ತಲುಪಿಸಾಕತ್ತೇನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸದಾಗಿ ಯಾರು ನೋಡಾಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫೇಸ್ಬುಕ್ನಾಗ ನೋಡಾಕತ್ತಿದ್ರ ನನ್ನ ಪೇಜ್ ಬಸವರಾಜ್ ಅಗಡಿ, ಅದನ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು. ಜೈ ಹಿಂದ್. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್ ನಿಮ್ ಹೆಸರು ಮತ್ತೆ ಎಲ್ಲಾ ಒಂದಿಟ್ಟ ವಿವರ ಕೊಡ್ರಲ್ಲ ನಿಮ್ದ. ನನ್ನ ಹೆಸರ ನವೀನ್ ಕುಮಾರ್ ಬಸ್ತಾಡ್ ಅಂತಾರೆ. ಹಾ ರೀ. ನಮ್ದು ಊರ್ ಜೋಡಟ್ಟಿ, ಹಾ. ರಾಯಬಾಗ್ ತಾಲೂಕ್ ಜೋಡಟ್ಟಿ. ಹಾ. ನಾವು ಫಾರ್ಮ್ ಮಾಡಕತ್ತ ಒಂದ್ 5 ವರ್ಷ ಆಯ್ತು. 10ರಿಂದ ಶುರು ಮಾಡಿದ್ದು. ಈಗ ಒಂದ್ 200 ಮಟ ಅದಾವ ಮರಿ. ಮಾಡ್ತಾ ಇದಾರೆ ಈಗ. ಸರ್ ನೀವು ಇದನ್ನ ಬಿಸ್ನೆಸ್ ಮಾಡ್ತಿರೋ ಮತ್ತೆ ಏನ್ರ ವರ್ಕ್ ಮಾಡ್ತೀರಿ ಸರ್? ವರ್ಕ್ ಐತ್ರಿ. ಏನ್ ವರ್ಕ್ ಸರ್? ನಮ್ದು IT ಸಾಫ್ಟ್ವೇರ್ ಇದನ್ನ. ಹಾನ್ರಿ. ಅದ್ರ ಜೊತೆ ಇದನ್ನ ಮಾಡತ್ತೀರಿ. ಈಗ ಅದು ನಿಮ್ಮ ವರ್ಕ್ ಇರ್ಬೋದು, ಸೈಡ್ ಬಿಸ್ನೆಸ್ ಸರ್? ಸೈಡ್ ಬಿಸ್ನೆಸ್. ಇದೇನ್ ಪ್ರೊಫೆಷನಲ್ ಅಲ್ಲ? ಇಲ್ಲ. ಸರ್ ಫಾರ್ಮ್ ತೋರ್ಸಿರಂತ ಒಳಗ್ ನಡೀನ್ರಿ. ಬರ್ರಿ ನೋಡ್ ಮರ್ಲೆ. ಈ ರೀತಿ ಫಾರ್ಮ್ ನಾ ಎಲ್ಲಿ ನೋಡಿರ್ಕಿಲ್ಲ. ಎಲ್ಲ ಹೈಟೆಕ್ ನೋಡಿದ್ದೆ. ನೆಲದ ಮೇಲೆ ಸಣ್ಣ ಪುಟ್ಟ ಸಾಕುವಾರ ನೋಡಿದ್ನಿ. ಇಷ್ಟು ದೊಡ್ಡ ಪ್ರಮಾಣವಾಗಿ ಸಾಕು ಫಾರ್ಮ್ ಅಂದ್ರೆ ಇದನ್ನು ನೋಡಿದ್ನ. 600 ಮರಿ ಸಾಕುವಂಥ ಕೆಪಾಸಿಟಿ ಈ ಫಾರ್ಮ್ನಾಗ ಐತಿ. ನ್ಯಾಚುರಲ್ ಆಗಿ ಬೆಳೆಯುವಂಗೆ ಮಾಡ್ಯಾರ ಇದನ್ನು. ಸರ್ ಇವು ಡಬ್ಬಿ ಎದ್ರು ಇವು ಡಬ್ಬಿ ಫೀಡ್ ಸಂಬಂಧ ನಾವು ಈಗ ಫೀಡ್ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿ ಹನುಮಂತ ಅವ್ರ ಫೀಡ್ ಯೂಸ್ ಮಾಡ್ತಾರೆ. ಅಮೋಘ ಸಿದ್ದೇಶ್ವರ ಫೀಡ್ ಅಂತ. ಅಮೋಘ ಸಿದ್ದೇಶ್ವರ ಫೀಡ್ ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತಾರೆ. ಯಾಕಂದ್ರೆ ಈ ಡಬ್ಬಿ ಯಾಕೆ ಮಾಡ್ಯಾವ ಅಂದ್ರೆ, ಆ ಬ್ಲಾಕ್ ನಮ್ಗೆ ಕರೆಕ್ಟ್ ನಮ್ಗೆ ಲೆಕ್ಕ ಸಿಗುತ್ತೆ. ಅಂದ್ರೆ ಎಷ್ಟು ಒಂದ್ ಮಂತಿಗೆ ಆ ಲೆಕ್ಕ 10 ಪ್ಲಸ್ ನಮ್ ಇಲ್ಲಿ ಹೆಗ ಬಾ ಕಾಟ ಇದ್ರಿ. ಅಂದ್ರೆ ನಾವು ಟನ್ ಗಂಟೆ ಒಮ್ಮೆ ಒಂದ್ ತಿಂಗಳಿಗೆ 80-100 ಚೀಲ ಫೀಡ್ ಬೇಕಲ್ಲ. ಸೈಡ್ ಇಟ್ಟು ಅಂದ್ರೆ ಹೆಗ್ಗನ ಇಲ್ಲಿ ಹಾಳು ಮಾಡ್ತಾವ ಅಂದ್ರೆ ಈ ಡಬ್ಬಿ ಯೂಸ್ ಮಾಡತಾರ. ಸರ್ ಕಂಟಿನ್ಯೂ ಎಷ್ಟು ಮರಿ ಸಾಕ್ತಿರಿ ನೀವು? ಕಂಟಿನ್ಯೂಸ್ 200 ಪ್ಲಸ್ ಇರ್ತಾರ. ಆಲ್ಮೋಸ್ಟ್ 200 ಪ್ಲಸ್ ಮೇಲೆ ಇರ್ತಾರೆ. ಇವೆಲ್ಲ ನೆಲದ ಮೇಲೆ ಅನ್ಸರ್? ಇದು ಎಲ್ಲ ನೆಲದ ಮೇಲೆ ಮಾಡ್ಯಾರ. ಸರ್ ಇದಕ್ಕ ಖರ್ಚು ಎಷ್ಟು ಆತ್ ಸರ್ ಸಡ್ಡಿಂದ? ಶೆಡ್ಡಿಂದು ಸೋಲಾರ್ ಸೇರಿಸಿ 6 ಲಕ್ಷ ರೂಪಾಯಿ ಆಗೈತ್ರಿ. ಸೋಲಾರ್ ಸ್ವಂತ ಮಾಡ್ಕೊಂಡ್ರಿ. ಕಡಿಮೆ ಇನ್ವೆಸ್ಟ್ಮೆಂಟ್ ಸರ್, ಇಷ್ಟು ದೊಡ್ಡ ಸೆಡ್? ಅದ್ ಹೆಂಗಂದ್ರೆ ನಾವು ಪ್ಲಾನ್ ನಮ್ದು ಅಲ್ಲ. ನಂಬಿಕೆನ ಬರೋಲ್ ಸರ್ ನೀವ್ ಹೇಳಿದ್ರೆ. ಯಾಕಂದ್ರೆ ನಾವು ಸ್ವಂತ ಯೂಸ್ ಮಾಡಿ, ಅಂದ್ರೆ ನಮ್ ನಾವ್ ಯಾರು ಕೊಟ್ಟಿಲ್ರಿ ಮಾಡಕ್ಕೆ. ನೀವ ಸ್ವಂತ ಎಲ್ಲ ನಿಮ್ದ ವರ್ಕ್ ನಿಮ್ದು ಮಾಡ್ಸಿರಿ? ಲೇಬರ್ ತಗೊಂಡ್ ನಾವ್ ಮಾಡ್ತೀವ್ರಿ. ಹಾನ್ರಿ. ಸೊ ಟೈಮ್ ತಗೋತು, ಬಟ್ ಆದ್ರೆ ಅದ್ರ ರೊಕ್ಕ ಅಲ್ಲಿ ಊದು ನಮ್ದು ಹಿಂಗ ಖರ್ಚು ಕಡಿಮೆ ಅಷ್ಟ. ಸರ್ ಮತ್ ಇನ್ನೊಂದ, ಈಗ ತೆಳಗಡೆ ಮಾಡಿರಲ್ಲ, ಹೈಟೆಕ್ಗೆ ಮತ್ತೆ ತೆಳಗ ಮಾಡೋದಕ್ಕ ಏನ್ ಚೇಂಜಸ್ ಆಕತ್ತೆ? ನಾ ಗೆಸ್ ಮಾಡಿದ ಪ್ರಕಾರ ಸ್ವಲ್ಪ ಗ್ರೋತ್ ಅದಕ್ಕೆ ಒಂದ್ 15ರಿಂದ 10 ದಿನ ಫರಕ್ ಆಗ್ತದೆ. ಅಂದ್ರೆ ಸ್ಪೀಡ್ ಬರ್ತೈತಿ, ನೆಲದ ಬೇಗ ಬರ್ತೈತಿ. ಯಾಕ್ರಿ ಸರ್ ಅದೇನು? ಯಾಕಂದ್ರ ಇದ ಟಗರು ಅಥವಾ ಕುರಿ ಏನೈತ್ರಿ, ಕೆದರಿ ಮುರುಗು ಸ್ವಭಾವ ಸ್ವಲ್ಪ ಅದಕ್ಕೆ. ಹಂಗ ಮಾಡಿ ಮಲಿದ್ರೆ ಚೆನ್ನಾಗಿ ಮೇಲೆ ಕಾಡ್ತೈತಿ. ನೆಲದ ಇದು ತಂಪರಲ್ಲ, ಕಾವು ಬರ್ತದೆ ಭೂಮಿ. ಹೈಟೆಕ್ ಆದ ನಿಮ್ಗೆ ಬಡ್ಡೆ ಗಾಳಿ ಬರ್ತದೆ. ಎಷ್ಟ ಪ್ಯಾಕ್ ಮಾಡಿ ಸ್ವಲ್ಪ ಗಾಳಿ ಬರ್ತೈತಿ, ಕೆಳಗಡೆಯಿಂದ ಗಾಳಿ ಬರ್ತದೆ. ಇದಕ್ಕೆ ಅದ ಎಷ್ಟ್ ಕಾವು ಇರ್ತದೆ ಚೆನ್ನಾಗಿ ಗ್ರೋತ್ ಬರ್ತೈತಿ ಸರ್. ಅದಕ್ಕ ನಾನು ಎಲ್ಲಾರು 100-200 ಮರಿ, ಈಗ ನೀವು 200 ಪ್ಲಸ್ ಸಾಕ್ತಿರಿ, ಅದು ತೆಳಗ ಸಾಕಾಗತ್ತೀರಿ, ನಿಮ್ಗ ರಿಸಲ್ಟ್ ಖಂಡಿತ ಬಂದತ್ರಿ. ಬಂದ 5 ವರ್ಷ ಮತ್ತೆ ಇಲ್ಲ ಇಲ್ಲಿ ಹಿಂಗ್ ಇಂಪ್ರೂವ್ಮೆಂಟ್ ಆಗತ್ತಿರಲ್ಲ. ಅಲ್ಲಿಂದ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ ನಾವು. ಈಗ ಫಸ್ಟ್ ಇದ್ದಿದ್ದ ಆಕಳ ಐತಲ್ಲ, ಇದಕ್ಕಿಂತ ಒಂದ್ ಮುಂಚೆ 40 ಮರಿದ ಒಂದ್ ಐತಿ. 40 ಮರಿದ ಒಂದ್ ಐತ್ರಿ. ಅಲ್ಲಿ 10ರಿಂದ 40 ಒಂದ್ ವರ್ಷ ಮಾಡಿದ್ವಿ. ಈ 100-120 ಒಂದ್ ವರ್ಷ ಮಾಡಿದ್ವಿ. ಇದನ್ನ ಈಗ ಸ್ಟಾರ್ಟ್ ಮಾಡಿ ಒಂದ್ 10 ತಿಂಗಳ ಆಯ್ತು ಈ ಶಾಪ್ ಸ್ಟಾರ್ಟ್ ಮಾಡಿ. ಸರ್ ಮತ್ತಿದ ಡೋರ್ ಒಂದೊಂದಕ್ಕೆ ಕೊಟ್ಟ ಬಿಟ್ರೇನ್ರಿ? ಬ್ಲಾಕ್ ಮಾಡ್ಕೊಂಡ್ರಿ. ಬ್ಲಾಕ್ ರೀ ಮರಿ ಬ್ಲಾಕ್ ಮಾಡೋದ್ರಿಂದ ಕರೆಕ್ಟ್ ಎಲ್ಲಕ್ಕೂ ಆಲ್ಮೋಸ್ಟ್ ಬ್ಲಾಕ್ ಮಾಡಿದ್ ನಮ್ಗೆ ಲಾಭ ಆಯ್ತು. ಅಂದ್ರೆ ಎಲ್ಲ ತಿಂತ ಗೊತ್ತಾಗ್ತೈತಿ. ಬಾ ರಶ್ ಮಾಡೋದ್ರಿಂದ ಮರಿಗಳ ಗ್ರೋತ್ ನಮ್ಗೆ ಗೊತ್ತ. ಒಂದ್ ದೊಡ್ಡ ಮರಿ ಏನ್ ಸೈಡ್ ಸೇರಿಸಿ ಸಣ್ಣ ಮರಿ ತಿಂತಾರ. ಹಂಗಾಗಿ ಯಾವ್ದಾದ್ರು ಎಷ್ಟ್ ಕಡಿಮೆ ಮಾಡ್ತಾರಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟ್ ದಿನ ಆಯ್ತಿಲ್ಲ, ಯಾವ್ದು ಹೆಲ್ದಿ ಐತಿಲ್ಲ, ಗ್ರೋತ್ ಆಗೈತಿಲ್ಲ, ವಾರ ನಮ್ ಕಣ್ ಮುಂದೆ ಗೊತ್ತಾಗ್ಬಿಡುತ್ತೆ. ಅದ ಮೇನ್ ಅಂದ್ರೆ ಅಷ್ಟ ಕಂಪಾರ್ಟ್ಮೆಂಟ್ ಮಾಡೋದ್ರಿಂದ ಮರಿಗಳು ಹೆಲ್ದಿ ಅದಾವೆಲ್ಲ ನೋಡಾಕ, ಹೊಳ್ಳಿ ಅದರ ಡೈಜೆಷನ್ ಕರೆಕ್ಟ್ ಐತಿಲ್ಲ ನೋಡಾಕ, ಕರೆಕ್ಟ್ ತಿನ್ನ ಆಯ್ತಿಲ್ಲ ಅಂದ್ರೆ ಎಲ್ಲಕ್ಕೂ ಮೂಡ್ತೈತಿ ಅಂದ್ರ. ಸರಿ, ಇವ್ರು ಹೇಳೋ ಪ್ರಕಾರ ಕರೆನೂ ಐತಿ. ಯಾಕಂದ್ರೆ ಇಷ್ಟ ನ್ಯಾಚುರಲ್ ಆಗಿ ಸಣ್ಣ ಕಂಪಾರ್ಟ್ಮೆಂಟ್ ಮಾಡೋದ್ರಿಂದ ಮರಿಗಳು ಗುದ್ದಾಡೋದೂ ಇಲ್ಲ. ಹೊಳ್ಳೆ ಫೀಲ್ಡ್ ಹಾಕಕ್ಕೆ ಈ ರೀತಿ ಡಬ್ಬಿ ಇಡೋದ್ರಿಂದ ಕ್ಯಾಲ್ಕುಲೇಷನು ಸಿಗ್ತೈತಿ. ಮತ್ತು ಹೆಂಗಂದ್ರೆ ಇವು ಜಗಳಾಡಕ್ಕೆ
ಮತ್ತು ಸ್ಪೇಸಸ್ ಇರೋದಿಲ್ಲ, ಮರಿ ದೌಡ ಗ್ರೋತ್ ಬರ್ತಾವೆ. ಇವ್ರ ವಿಚಾರ ಭಾಳ ಚಲೋ ಅನ್ನಿಸ್ತು ನನಗೆ. ಇನ್ನೊಂದು ಏನಪ್ಪ ಅಂದ್ರೆ ಇದನ್ನು ಮೇಂಟೆನೆನ್ಸ್ ಮಾಡಕ್ಕಂತೇಳಿ ಇಬ್ಬರು ಹುಡುಗರು ಇವ್ರ ಫಾರ್ಮ್ನಾಗ ಕಂಟಿನ್ಯೂ ಆಗಿರ್ತಾರೆ ಶಿಫ್ಟ್ ವೈಸ್. ಯಾಕಂದ್ರೆ ಇಷ್ಟು ದೊಡ್ಡ ಫಾರ್ಮ್ನಾಗ ಮೇಂಟೆನೆನ್ಸ್ ಮೇನ್ ಇರೋದು. ಇವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮೇನ್ ಅದಕ್ಕಂದ್ರೆ ಮರಿಗೆ ಹೆಚ್ಚು ಮಾಡ್ತಾರೆ ಇವರು. ಯಾಕಂದ್ರೆ ಮರಿಗೆ ಮಾಡ್ಬೇಕು ಆ್ಯಕ್ಚುಲಿ. ನ್ಯಾಚುರಲ್ ಆಗಿ ಬೆಳೀಲಿ ಅನ್ನೋ ವಿಚಾರ ಇವ್ರದ್ದು. ಓಪನ್ ಸ್ಪೇಸ್ ಬಿಟ್ಟು ಹೊರಗಡೆ ಅಡ್ಡಾಡಕಾತ ಎಲ್ಲದಕ್ಕೂ ಅನುಕೂಲ ಆಗಲಿ ಅನ್ನುವಂಗೆ ಈ ರೀತಿ ಮಾಡಿರುವ ಫಾರ್ಮ್ ಇದೆ. ನಾನು ಎಲ್ಲ ಫಾರ್ಮ್ನಾಗ ಅಡ್ಡಾಡಿನ ಕರೆ ಈ ರೀತಿ ಮೇಂಟೆನೆನ್ಸ್ ಈ ರೀತಿ ಸಾಕು ವಿಧಾನ ನಾನು ನೋಡಿರ್ಕಿಲ್ಲ. ಮುಂದೆ ನೀರು ಕಂಟಿನ್ಯೂ ಬರ್ತೈತ್ರಿ ಅದ್ರಾಗ ನಾಳದಾಗ? ಇಲ್ರಿ ನಾವೇನ್ ಮಾಡೋರು ಕಂಟಿನ್ಯೂ ಮಾಡಿದ್ರ ಅದೇ ಈಗ ಇದು ದಿನಕ್ಕೆ 3-4 ಟೈಮ್ ಈ ಬಕೆಟ್ ತೊಳಿತಾರ. ಕಂಟಿನ್ಯೂ ಯಾಕೆ ಮಾಡಿಲ್ಲ ಅಂದ್ರ ಅದೇನಾಯ್ತು ಮುಸುರು ಉಳಿದಿತ್ತು ತಿಂದಿದ್ರು. ತಿಂದಿದ್ದು ಅದು 2-3 ತಾಸು ಬಿಟ್ಟಿದ್ರೆ ಒಂಥರ ಸ್ಮೆಲ್ ಬರದ್ರ. ಸ್ಮೆಲ್ ಆ ಕುಡಿಯಾಕತ್ತ ಸಮಸ್ಯೆ ಆಯ್ತು. ಈಗ ಇದೊಂದೇನ್ರಿ ಈ ನಾ ಅಬ್ಸರ್ವ್ ಮಾಡಿದ ನೀರೊಂದು ಸ್ವಚ್ಛ ಕೊಡೋಕ್ ಬಾ. ನೀರ್ ಯಾಕೆ ಸ್ವಚ್ಛ ಕೊಡ್ತಾರ ಮರಿ ಚೆನ್ನಾಗ್ ಬರ್ತೈತಿ. ನೀವು ನೀರದ ಸ್ವಲ್ಪ ಮಾಡಿದ್ರಿ ಆಲಸ್ನಾನ ಮಾಡಿರಿ ಲೇಜಿ ಮೇಲೆ ಅದನ್ನ ತೊಳೆದ ನಡೀತು. ಬೆಳಗ್ಗೆ ತುಂಬ ಸಾಯಂಕಾಲ ತುಂಬ್ತೇನೆ ಅಂದ್ರೆ ಹೇಳ್ರಿ ನಾ ಬೆಳಗ್ಗೆ ಆಟೋಮೆಟಿಕ್ ಒಂದ್ ತಿಂದ ಎಲ್ಲ ಖಾಲಿ ಮಾಡಿ ಮತ್ತೆ ತೊಳೆದ್ ಮತ್ತೆ ಹೊಸ ನೀರು ತುಂಬ್ತಾರ. ಅಂದ್ರೆ ಫ್ರೆಶ್ ನೀರು ಪ್ರತಿ ಸಲ ಫ್ರೆಶ್ ಅದ್ ನೀರ್ ವೇಸ್ಟ್ ಆದ್ರೆ ನಡೀತು ನಮ್ದು. ಸ್ವಲ್ಪ ಏನ್ ಬಿದ್ರನು ಹೊಳ ತುಂಬ್ತಾವ. ಅದ್ ಸ್ವಲ್ಪ ಹಿಕ್ಕಿ ಬಿದ್ರೆ ನೀರ್ ಕುಡಿಯಂಗಿಲ್ಲ. ಅದು ಹೌದು ಅಟ್ ಸ್ವಚ್ಛ ಇದೆ. ಸೊ ಅದಕ್ಕೆ ಆದಷ್ಟು ನೀರ್ ಅಷ್ಟು ಕ್ಲೀನ್ ಕೊಡ್ತಾರಲ್ಲ ಅಟ್ ಚೆನ್ನಾಗಿ ರೋಗ ಕಡಿಮೆ ಬರ್ತೈತಿ ಚೆನ್ನಾಗಿ. ಮತ್ ನೀರ್ ಹಚ್ಚಿ ಕುಡಿಬೇಕಲ್ಲ. ಹೌದ್ರಿ. ಈಗ ಸರ್ ಮಾರ್ಕೆಟಿಂದು ಏನ್ ತೊಂದ್ರೆ ಆಗಿಲ್ಲ ನಿಮ್ಗೆ? ಇಲ್ಲ ಎಲ್ಲ ಇಲ್ಲೇ ಬರ್ತಾರ್ರಿ. ಮರಿನು ಎಲ್ಲ ನಾವು ತಂದು ಕೊಡ್ತಾರು. ಈಗ ಸೈಲೇಜು ಮತ್ತೀಗ ನಮ್ ಜೈ ಜವಾನ್ ಜೈ ಕಿಸಾನ್ ರಿಸಲ್ಟ್ ಸೈಲೇಜ್ ಮಾಡಿದ್ರೆ ಮಸ್ತ್ ಐತಿ. ನಾವು 5-6 ವರ್ಷ ಸೈಲೇಜ್ ಯೂಸ್ ಮಾಡ್ತೇವೆ. ಬಟ್ ಈ ತರ ಸೈಲೇಜ್ ನಮ್ಗೆ ಅಲ್ಲಿ ಯಾಕೆ ಕೊಟ್ಟಿಲ್ಲ, ಈ ತರ ಬಂದಿಲ್ಲ. ಸೊ ಈ ಸೈಲೇಜ್ ಚೆನ್ನಾಗಿ ಸ್ವಲ್ಪ ಮರಿ ಗ್ರೋತ್ನೆಸ್ ಚೆನ್ನಾಗಿ ಗ್ರೋತ್ ಚೆನ್ನಾಗಿ. ಇವ್ರು ಹೇಳೋ ಪ್ರಕಾರ ಈ ಪೀಡಿಂದು ಮ್ಯಾನೇಜ್ಮೆಂಟ್ ಬಾಕ್ಸ್ ಮಾಡಿದ್ದು ಭಾಳ ಬೆಸ್ಟ್ ಅನ್ನಿಸ್ತೆ. ಯಾಕಂದ್ರೆ ಈ ರೀತಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಇವರು ಭಾಳ ಸ್ವಚ್ಛತೆ ಅನ್ನೋದು ಭಾಳ ಐತಿ ಈ ಫಾರ್ಮ್ನಾಗ. ನೋಡಿ ನಾನು ಹೈಟ್ಯಾಕ್ನಾಗ ಅಷ್ಟೇ ಸ್ವಚ್ಛ ಅಂತೇಳಿ ನಾನು ಅಂದ್ಕೊಂಡಿದ್ನಿ. ನೆಲದ ಮೇಲೂ ಇಷ್ಟು ಸ್ವಚ್ಛ ಇಡಾಕ. ಯಾಕಂದ್ರೆ ಇವ್ರ ಫಾರ್ಮ್ ಮೇಲೆ ರುಚಿ ಅಂದ್ರೆ ಹೆಂಗಂದ್ರೆ ಇಂಟ್ರೆಸ್ಟ್ ಇರ್ಬೇಕು ಮರಿ ಸಾಕ್ಬೇಕಂದ್ರೆ. ಆ ಇಂಟ್ರೆಸ್ಟ್ನ ಇವ್ರ ಹತ್ರ ನೋಡಿನಿ ಕಂಡಿನಿ. ಯಾಕಂದ್ರೆ ಸ್ವಲ್ಪ ಏನೋ ಗಲೀಜಿದ್ರು ಆಗಿಂದಾಗ ಕ್ಲೀನ್ ಮಾಡಿಸ್ತಾರೆ ಇವ್ರು. ಸ್ವಚ್ಛತೆ ಅನ್ನೋದು ಈ ಫಾರ್ಮ್ನಾಗ ನಾನು ಭಾಳ ಲೈಕ್ ಮಾಡೀನಿ ಈ ವಿಚಾರ ಮಾತ್ರ. ಇದನ್ನ ಹೊರಗೆ ಜಾರಿಗೆ ಹಾಕಿರಿ ಬಿಸಿಲಾಗ ಬಿಡಾಕ? ಬೆಳಗ್ಗೆ ಒಂದ್ 3 ತಾಸು ಬಿಡ್ತಾರೆ. ಬೆಳಗ್ಗೆ ತಿನ್ಸಿ ಒಂದ್ 8ರಿಂದ 10-11 ಗಂಟೆ ಹೊರಗೆ ಬರ್ತಾರೆ. ಮತ್ತೆ ಸಾಯಂಕಾಲ 3ರಿಂದ ನಾವು 5-6 ಗಂಟೆ ಸ್ಪೀಡ್ ಆಗ್ತಲ್ಲ. ಸಾಯಂಕಾಲ ಮೆಸಕ್ಕೆ ಮುಂಚೆ ಅವ ಮತ್ತೊಂದ್ 2 ತಾಸು 3 ತಾಸು ಹೊರಗೆ ಹಾಕ್ತಾರೆ. ಒಟ್ಟು ಹೊರಗೆ ಡೈಲಿ ಹೊರಗೆ 6 ತಾಸು 5ರಿಂದ 6 ತಾಸು ಹೊರಗೆ ಬಿಟ್ಟಿರ್ತಾರೆ. 6 ತಾಸು ಹೊರಗೆ ಇರ್ತದೆ. ಆಮೇಲೆ ಒಳಗಡೆ ಇರ್ತದೆ. ಇದು ಹಳೇದನ್ರಿ? ಮುಂಚೆ ಹಳೆ ಅಂದ್ರೆ ಸ್ವಲ್ಪ ಜಾಗ ನಮ್ಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ. 3 ವರ್ಷ ಮಾಡಿ ಶೆಡ್ ಅದ. ಸೊ ಜಾಗ ಸ್ವಲ್ಪ ಜಾಸ್ತಿ ಇರ್ಬಿಟ್ರು. ಏನಾಯ್ತಂದ್ರೆ ಸ್ವಲ್ಪ ಏಜ್ ಬಂದ್ಮೇಲೆ ಕಾದಾಟ ಸ್ಟಾರ್ಟ್ ಆದ ಸ್ವಲ್ಪ ಮರಿ ಇದನ್ನ ಹಾಕೋದು ಡೆತ್ ಹಾಕೋದು. ಕಾದಾಟ ಹಿಡ್ದು ಕಾಲ್ ಮುರ್ಕೋದು, ಗೋಣೆ ಒಳಗಿನ ಹಾಕೋದಿಲ್ಲ. ಸೊ ಹಂಗಾಗಿ ಏರಿಯಾ ಕಡಿಮೆ ಮಾಡಿದ್ರು. ಅಂದ್ರೆ ಕಡಿಮೆ ಜಾಗ ಇತ್ತಂದ್ರೆ ಅವಕ್ಕೆ ಜಗಾಡಕ ಸಿಗುದಿಲ್ಲ. ಒಂದ್ ಮರಿ 6 ಸ್ಕ್ವೇರ್ ಫೀಟ್ ಲెక్క ಮಾಡ್ಯಾವ. ಇದು ಜಾಸ್ತಿ ಆಯ್ತು 15 ಸ್ಕ್ವೇರ್ ಫೀಟ್ ಅಂದ್ರೆ ಕುಲ್ಲ ಅನ್ನೋದ್ಲೆ ಅಂದ್ರೆ ಜಗ ಆಟೋಮೆಟಿಕ್ ಸಣ್ಣ ಇದ್ದಕ್ಕೆ ಚೆನ್ನಾಗಿರ್ತಾರೆ. ಸರ್ ನಿಮ್ದು ಪ್ಲಾನಿಂಗ್ ಅಡ್ಡಿ ಇಲ್ಲ ಸರ್. ಯಾಕಂದ್ರ ನ್ಯಾಚುರಲ್ ಆಗಿ ಡಿ ವಿಟಮಿನ್ ಸಿಗಾಕತ್ತ, ಮರಿ ಹೆಲ್ದಿ ಆಗಿ ಇರ್ತೈತಿ. ಒಂದ್ ಸ್ವಲ್ಪ ಬಿಸಿಲು ಅನ್ನೋದ್ಬೇಕು. ಈಗ ಹೈಟೆಕ್ ನಾಗ ಹೆಂಗಂದ್ರ ಮ್ಯಾಲ ನಾವು ಹಾಕಿದ್ವಿ ಅಂದ್ರ ಒಟ್ಟ ಹೊಳೆ ಮಾರುವಾಗ ಹೊರಗೆ ತೆಗಿದಕತಿ. ಬಟ್ ಇದು ನ್ಯಾಚುರಲ್ ಇದೆ ಮರಿಗಳಿಗೆ. ಈಗ ಆಕ್ಚುಲಿ ನಾವು ಎಲ್ಲಿ ಕುರಿ ದಡ್ಡಿ ಆಗೋದು ನೋಡ್ತಿರ್ತೇವಲ್ಲ, ನ್ಯಾಚುರಲ್ ಆಗಿ ತಿಂದಿರ್ತೈತಿ. ಈಗ ಅದಕ್ಕೆ ಸೇಮ್ ಫೀಲಿಂಗ್. ಜಸ್ಟ್ ಇದಕ್ಕೇನ ಟೈಮ್ ಟು ಟೈಮ್ ಊಟ ಬೀಳಾತದ ಅಷ್ಟೇ. ಮತ್ತೆ ಫೀಲಿಂಗ್ ಅದಕ್ಕೆ ಏನ್ ಅನಿಸ್ತೈತಿ, ನಾನು ಕುರಿ ದಡ್ಡಿಯಾಗ ಮೇಲಿಂದ ಸ್ವಲ್ಪ ಅನ್ಸಲ್ಲ ಸರ್. ಇದ್ರದ್ದು ಒಟ್ಟು ಈಗ ಇದೆಲ್ಲ ಪ್ಲಾನಿಂಗ್ ನಿಮ್ದು ಸ್ವಂತ? ಯಾರು ಏನಲ್ಲ? ನಮ್ದ ಲೇಬರ್ ತಗೊಂಡ್ ನಾವು ಮಾಡಿದ್ರು. ಇದೆಲ್ಲ ನೀವ ಮಾಡಿದ್ದೆಲ್ಲ ಸ್ವಂತ ನಮ್ದು. ಓಕೆ ಸರ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.